ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಡೈಜೆಸ್ಟರ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಇದು VTU ಮಾಡೆಲ್ ಪೇಪರ್ ಅಲ್ಲಿ ಇರುವಂತದ್ದು. ಸೊ ಫಸ್ಟ್ ಫಾರ್ಮುಲಾನ ಬರೀಬೇಕು. ಅವ್ರು ಏನೇ ಪ್ರಾಬ್ಲಮ್ ಅನ್ನ ಕೊಟ್ಟಿರ್ಲಿ ಫಸ್ಟ್ ಫಾರ್ಮುಲಾನ ಬರೀಬೇಕು. ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ಬೇಕು ಅಂತಂದ್ರೆ ಸೊ ಈ ಫಾರ್ಮುಲಾನ ಬರೀರಿ ಅಷ್ಟೇ. ಈಸಿ ಟೆಕ್ನಿಕಲ್ಲಿ ಫಾರ್ಮುಲಾ ಇಲ್ಲ ಅಂತಂದ್ರೂ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಇದೇ ಪ್ರಾಬ್ಲಮ್ ಅಲ್ಲಿ. ಈಗ ಇದನ್ನ ಏನಂತ ಕರಿತೀವಿ? ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್. ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಂತ ಅಂದ್ರೆ ಏನು ನೋಡಿ, ಒಂದು ನೋಡ್ ಅನ್ನ ನಾವು ಅಥವಾ ಒಂದು ವರ್ಟೆಕ್ಸ್ ಅನ್ನ ನಾವು ಸೋರ್ಸ್ ವರ್ಟೆಕ್ಸ್ ಅಥವಾ ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅವ್ರ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಎ ಆಸ್ ದಿ ಸೋರ್ಸ್ ವರ್ಟೆಕ್ಸ್ ನೀವು ಚೂಸ್ ಮಾಡಬೇಕು ಅಂತ. ನಾನಿವಾಗ ಎ ಅನ್ನ ನಾನು ಸೋರ್ಸ್ ವರ್ಟೆಕ್ಸ್ ಅಂತ ಚೂಸ್ ಮಾಡಿದ್ರೆ ಎ ಇಂದ ಬಿ ಗಿರುವಂತಹ ಶಾರ್ಟೆಸ್ಟ್ ಪಾತ್, ಎ ಇಂದ ಡಿ ಗಿರುವಂತದ್ದು, ಎ ಇಂದ ಸಿ ಗೆ, ಎ ಇಂದ ಇಗೆ, ಅಂದ್ರೆ ಒಂದು ಸೋರ್ಸ್ ನೋಡಿಂದ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಯೂಸ್ ಮಾಡೋದೇ ಡೈಜೆಸ್ಟರ್ ಅಲ್ಗಾರಿದಮ್, ದಟ್ ಈಸ್ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅಂದ್ರೆ ನೋಡಿ, ಎ ಆಸ್ ದ ಸೋರ್ಸ್ ನೋಡ್ ತಗೋಬೇಕು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಟೇಬಲ್ ಅನ್ನ ಫಾರ್ಮೇಶನ್ ಮಾಡೋಣ. ಅದರಲ್ಲಿ ಫಸ್ಟ್ ಎ ಬರಿಬೇಕು. ಯಾಕೆ? ಎ ಇಸ್ ದ ಸೋರ್ಸ್ ವರ್ಟೆಕ್ಸ್. ಆಮೇಲೆ ನೀವು ಯಾವ್ದಾದ್ರು ವರ್ಟೆಕ್ಸ್ ಅಥವಾ ನೋಡ್ಗಳನ್ನ ಬರೀರಿ. ಫಸ್ಟ್ ಇ ಬರಿಬೇಕು, ಸಿ ಬರಿಬೇಕು ಅಂತ ಏನ್ ರೂಲ್ಸ್ ಇಲ್ಲ, ಯಾವ್ದಾದ್ರು ಬರಿಬಹುದು. ಡಿ ಬರೀರಿ, ಫಸ್ಟ್ ಬಿ ಬರೀರಿ. ಒಟ್ನಲ್ಲಿ ಸ್ಟಾರ್ಟಿಂಗ್ ಮಾತ್ರ ಸೋರ್ಸ್ ನೋಡ್ ಯಾವ್ದಿರುತ್ತೆ ಅದೇ ಇರಬೇಕು, ಆಮೇಲೆ ಯಾವ್ದಾದ್ರು ಇರಲಿ. ಸೊ ಎಲ್ಲಿವರೆಗೂ ಇದೆ? ಈವರೆಗೂ ಇದೆ. ಸೊ ಎ ಬಿ ಸಿ ಡಿ ಇ. ಸೊ ಟೋಟಲ್ ಎಷ್ಟು ನೋಡಿರೋದು? ನಮಗೆ 5 ನೋಡ್ಸ್ ಇದೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನೋಡಿ, ಸೋರ್ಸ್ ನೋಡಿಂದು ವ್ಯಾಲ್ಯೂ ಏನಾಗಿರುತ್ತೆ? 0. ಸೋರ್ಸ್ ನೋಡ್ ಅಥವಾ ಸೋರ್ಸ್ ವರ್ಟೆಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ. ಯಾಕೆ ನೋಡಿ, ನಾನು ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದ್ರೆ ಇದೇ ಜಾಗದಲ್ಲಿ ನಿಂತ್ಕೊಂಡಿರೋದಕ್ಕೆ ಕಾಸ್ಟ್ ಎಷ್ಟು? 0ನೇ ಅಂತ ಅಂದ್ರೆ ನಾನು ಓಡಾಡೋದೇ ಅವಶ್ಯಕತೆನೇ ಇಲ್ಲ, ಪಾತ್ ಕಾಸ್ಟೇ ಬೇಕಾಗಿಲ್ಲ. ಎ ಇಸ್ ದ ಸೋರ್ಸ್ ನೋಡ್, ಇದನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಉಳಿದಿರೋದಕ್ಕೆ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿಯೋದೇ ಹೊರತು ಎ ಇಂದ ಎಗೆ 0ನೇ. ಒಂದೇ ಜಾಗದಲ್ಲಿ ನಿಂತ್ಕೊಂಡ್ರೆ 0 ಅಲ್ಲೋ ಪಾತ್ ಕಾಸ್ಟ್. ಸೊ ಅದಕ್ಕೋಸ್ಕರ ಎ ವ್ಯಾಲ್ಯೂ 0 ಆಗುತ್ತೆ. ಇನ್ನು ಉಳಿದಿರುವಂತಹ ಎಲ್ಲಾ ನೋಡ್ಗಳ ವ್ಯಾಲ್ಯೂ ಇನ್ಫಿನಿಟಿ. ಯಾಕೆ? ನಮಗೆ ಅಟ್ ದಿ ಸ್ಟಾರ್ಟಿಂಗು ಶಾರ್ಟೆಸ್ಟ್ ಪಾತ್ ಕಾಸ್ಟ್ ಗೊತ್ತಿಲ್ಲ, ಅದಕ್ಕೋಸ್ಕರ ಸೋರ್ಸ್ ನೋಡ್ದು 0, ಉಳಿದಿರೋದು ಎಲ್ಲಾದ್ರದ್ದು ಕೂಡ ಇನ್ಫಿನಿಟಿ. ಸೊ ಅದನ್ನೇ ಇಲ್ಲಿ ಅಪ್ಡೇಟ್ ಮಾಡಿ. ಸೋರ್ಸ್ ನೋಡ್ ಎದು 0, ಉಳಿದಿರೋದು ಎಲ್ಲಾದ್ರದ್ದು ಕೂಡ ಇನ್ಫಿನಿಟಿ. ನೆಕ್ಸ್ಟ್ ಏನು ಅಂತಂದ್ರೆ ಇಲ್ಲಿರುವಂತಹ ವ್ಯಾಲ್ಯೂಗಳಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು ಅಂತ ನೋಡ್ಬೇಕು. ಯಾವುದು? 0. ಸೊ 0ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರ ಕರೆಸ್ಪಾಂಡಿಂಗ್ ನೋಡ್ ಅಥವಾ ವರ್ಟೆಕ್ಸ್ ಯಾವುದು? ಎ. ಸೊ ಇವಾಗ ಎ ನೋಡು ಟ್ರಾವರ್ಸ್ ಆಗಿದೆ. ಸೊ ಎ ನೋಡು ಮುಗೀತು. ನೆಕ್ಸ್ಟ್ ಎ ನೋಡು ಇವಾಗ ತಾನೇ ಟ್ರಾವರ್ಸ್ ಆಗಿದೆ ಅಲ್ವಾ? ಎ ಇಂದ ನಾನು ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು. ಏನು? ಔಟ್ ಗೋಯಿಂಗ್ ಎಡ್ಜಸ್. ಎ ಇಂದ ನಾನು ಔಟ್ ಗೋಯಿಂಗ್ ಎಡ್ಜ್, ಒಂದೇ ಒಂದು ಔಟ್ ಗೋಯಿಂಗ್ ಎಡ್ಜ್ ಇರೋದು ಎ ಇಂದ ಡಿ ಗೆ. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡ್ದಲೇ ಸಿಂಪಲ್ ಟ್ರಿಕ್ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ. ಎ ಇಂದ ಡಿ ಅಲ್ವಾ? ಎದು ಇವಾಗ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ? 0 ಪ್ಲಸ್ ಎ ಇಂದ ಡಿ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ? 7. ನೆಕ್ಸ್ಟ್ ಡಿದು ಇವಾಗ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ? ಇನ್ಫಿನಿಟಿ. ಎದು ವ್ಯಾಲ್ಯೂ ಪ್ಲಸ್ ಎ ಇಂದ ಡಿ ಹೋಗೋದಕ್ಕೆ ಕಾಸ್ಟ್, ಇವೆರಡನ್ನು ಕೂಡ ಆಡ್ ಮಾಡಿ. ವ್ಯಾಲ್ಯೂ ಎಷ್ಟು ಬಂತು? 7 ಪ್ಲಸ್ 0 ವಿಲ್ ಬಿ 7. ಇದು ಇನ್ಫಿನಿಟಿ. 7 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ? 7 ಇಸ್ ದ ಸ್ಮಾಲರ್ ಒನ್. ಸೊ ಡಿ ಜಾಗಕ್ಕೆ ನಾವು 7 ಅನ್ನು ಅಪ್ಡೇಟ್ ಮಾಡಬೇಕು. ಇನ್ಫಿನಿಟಿಯಿಂದ ಇದು ಈಗ 7 ಆಗಿ ಚೇಂಜ್ ಆಗಿದೆ. ಸೊ ಇನ್ಫಿನಿಟಿಯಿಂದ 7 ಆಗಿ. ಸೊ ಇದರ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಡಿ ಆಫ್ ಯು ಅಂತ ಅಂದ್ರೆ ಎದು ವ್ಯಾಲ್ಯೂ, ಕಾಸ್ಟ್ ಆಫ್ ಯು ಕಾಮ ವಿ, ಎ ಇಂದ ಡಿ ಗೆ ಬರೋದಕ್ಕೆ ಕಾಸ್ಟ್ ಅನ್ನ ಎರಡನ್ನು ಆಡ್ ಮಾಡಬೇಕು. ಡಿ ಆಫ್ ವಿ ಅಂತ ಅಂದ್ರೆ ಡಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು? ಇದು ಸಿಂಪಲ್ ಆಗಿ ಹೇಳ್ತಿರೋದು ಏನು ಅಂತಂದ್ರೆ ಯಾರ್ದು ಚಿಕ್ಕ ವ್ಯಾಲ್ಯೂ ಬರುತ್ತೆ ಅಂದ್ರೆ ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ, ಮತ್ತೆ ಡಿ ಆಫ್ ವಿ ಅಲ್ಲಿ ಯಾವ್ದು ಕಡಿಮೆ ಕಾಸ್ಟ್ ಬರುತ್ತೆ ಅದನ್ನ ಇಲ್ಲಿ ಅಪ್ಡೇಟ್ ಮಾಡ್ಬೇಕು. ಸಿಂಪಲ್. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ಕೇವಲ ಎ ಇಂದ ನಾವು ಒಂದೇ ಒಂದು ನೋಡಿಗೆ ಹೋಗೋಕ್ಕಾಗಿದ್ದು ಡಿಗೆ. ಇನ್ನು ಉಳಿದಿರೋದೆಲ್ಲ ಏನ್ ಮಾಡಬೇಕು? ಪ್ರೀವಿಯಸ್ ಸ್ಟೆಪ್ ಇಂದ ವ್ಯಾಲ್ಯೂನ ಕಾಪಿ ಮಾಡ್ಕೋಬೇಕು. 0, ಇನ್ಫಿನಿಟಿ, ಇನ್ಫಿನಿಟಿ, ಇನ್ಫಿನಿಟಿ. ಈಗ ಉಳಿದಿರುವಂತಹ ಈ 4 ವ್ಯಾಲ್ಯೂಗಳಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 7. ಸೊ 7 ಸೆಲೆಕ್ಟ್ ಆಯ್ತು ಅಂತಂದ್ರೆ ಅದರ ರೆಸ್ಪೆಕ್ಟಿವ್ ನೋಡ್ ಯಾವುದು? ಡಿ. ಸೊ ಇವಾಗ ಡಿ ಕೂಡ ಸೆಲೆಕ್ಟ್ ಆಯ್ತು ಅಂದ್ರೆ ಡಿ ಟ್ರಾವರ್ಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಈಗ ಡಿ ಸೆಲೆಕ್ಟ್ ಆಗಿದೆ ಅಲ್ವಾ? ಸೊ ಡಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು. ಡಿ ಇಂದ ಔಟ್ ಗೋಯಿಂಗ್ ಎಡ್ಜಸ್ ಅಂದ್ರೆ ಡಿ ಇಂದ ಬಿ ಗೆ ಹೋಗ್ತಾ ಇದೆ, ನೆಕ್ಸ್ಟ್ ಡಿ ಇಂದ ಸಿ ಗೆ ಹೋಗ್ತಾ ಇದೆ. ಸೊ ಎರಡು ಔಟ್ ಗೋಯಿಂಗ್ ಎಡ್ಜಸ್.
ಡಿದು ಇವಾಗ ಇನಿಷಿಯಲ್ ವ್ಯಾಲ್ಯೂ ಏನಿದೆ ಅಪ್ಡೇಟ್ ಆಗಿರುವಂತ ವ್ಯಾಲ್ಯೂ 7 ಪ್ಲಸ್ ಡಿ ಇಂದ ಬಿ ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 2. ಬಿದು ಇವಾಗ ಇನಿಷಿಯಲ್ ವ್ಯಾಲ್ಯೂ ಎಷ್ಟಿದೆ ಇನ್ಫಿನಿಟಿ. 7 ಪ್ಲಸ್ 2 ವಿಲ್ ಬಿ 9. 9 ಚಿಕ್ಕದ ಇನ್ಫಿನಿಟಿ ಚಿಕ್ಕದ, 9 ಇಸ್ ದ ಸ್ಮಾಲರ್ ಒನ್. ಸೊ ಬಿ ಜಾಗಕ್ಕೆ ಏನ್ ಮಾಡಬೇಕು 9 ಅಂತ ಅಪ್ಡೇಟ್ ಮಾಡ್ತೀವಿ. ಸೊ ಬಿ ಜಾಗಕ್ಕೆ 9 ಅಂತ ಅಪ್ಡೇಟ್. ನೆಕ್ಸ್ಟ್ ಡಿ ಇಂದ ಸಿ ಹೋಗೋಣ. ಡಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 7 ಪ್ಲಸ್ ಡಿ ಇಂದ ಸಿ ಗೆ ಹೋಗೋದಕ್ಕೆ ಕಾಸ್ಟ್ ಇಸ್ 5. ಸಿದು ಇವಾಗ ಇನಿಷಿಯಲ್ ವ್ಯಾಲ್ಯೂ ಇಸ್ ಇನ್ಫಿನಿಟಿ. 7 ಪ್ಲಸ್ 5 ವಿಲ್ ಬಿ 12. 12 ಮತ್ತೆ ಇನ್ಫಿನಿಟಿ ಯಾವ ಚಿಕ್ಕದು 12 ಇಸ್ ದ ಸ್ಮಾಲರ್ ಒನ್. ಸೊ ಸಿ ಜಾಗಕ್ಕೆ ನಾವು 12 ಅಂತ ಅಪ್ಡೇಟ್ ಮಾಡಬೇಕು. ಸಿ ಜಾಗಕ್ಕೆ 12 ಅಂತ ಅಪ್ಡೇಟ್ ಮಾಡಬೇಕು. ಇನ್ನು ಉಳಿದಿರೋ ವ್ಯಾಲ್ಯೂಗಳನ್ನ ಏನ್ ಮಾಡ್ತೀರಾ ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ ಮಾಡ್ಕೊಂತೀವಿ. ಯಾವ್ದಕ್ಕೆ ಬಾಕ್ಸ್ ಹಾಕಿದ್ದೀರಾ ಅದು ಸೆಲೆಕ್ಟ್ ಆಗಿದೆ ಅಂತ, ಸೊ ಅದನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ 9, 12 ಮತ್ತೆ ಇನ್ಫಿನಿಟಿ ಯಾವ್ದಪ್ಪ ಚಿಕ್ಕದು 9 ಇಸ್ ದ ಸ್ಮಾಲರ್ ಒನ್. ಸೊ ಅದರ ರೆಸ್ಪೆಕ್ಟಿವ್ ನೋಡ್ ಇಸ್ ಬಿ. ಬಿ ಸೆಲೆಕ್ಟ್ ಆಯಿತು ಅಂತಂದ್ರೆ ಅದು ಟ್ರಾವರ್ಸ್ ಆಗಿದೆ. ಈಗ ನಾನು ಬಿ ಇಂದ ಔಟ್ ಗೋಯಿಂಗ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು. ಬಿ ಇಂದ ಒಂದೇ ಒಂದು ಔಟ್ ಗೋಯಿಂಗ್ ಎಡ್ಜ್ ಇರೋದು ಸಿಗೆ ಹೋಗ್ತಾ ಇದೆ. ಸೊ ಬಿ ಇಂದ ಸಿಗೆ ಬಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 9 ಪ್ಲಸ್ ಬಿ ಇಂದ ಸಿಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 4. ಸಿದು ಇವಾಗ ಅಪ್ಡೇಟ್ ಆಗಿರುವಂತ ವ್ಯಾಲ್ಯೂ ಇಸ್ 12. 9 ಪ್ಲಸ್ 4 ವಿಲ್ ಬಿ 13. 13 ಚಿಕ್ಕದ 12 ಚಿಕ್ಕದ 12 ಚಿಕ್ಕದು. ಸೊ ಅದೇ ರೀತಿ ಇದೆ, ಅದನ್ನೇ ಕಾಪಿ ಮಾಡ್ಕೊಳ್ಳಿ ಅಷ್ಟೇ. 12 ಯಾವ ಚಿಕ್ಕದು ಅದನ್ನ ಬರಿಬೇಕಷ್ಟೇ. ಕೇವಲ ಒಂದೇ ಒಂದು ನೋಡಿಗೆ ಹೋಗೋದಕ್ಕಾಗಿದ್ದು ಬಿ ಇಂದ ನಾನು. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ. 0 ವಿಲ್ ಬಿ ಸೇಮ್, 9 ವಿಲ್ ಬಿ ಸೇಮ್, 7 ವಿಲ್ ಬಿ ಸೇಮ್, ಇನ್ಫಿನಿಟಿ ವಿಲ್ ಬಿ ಸೇಮ್. ಇವಾಗ 12 ಮತ್ತೆ ಇನ್ಫಿನಿಟಿಲಿ ಶಾರ್ಟೆಸ್ಟ್ ವ್ಯಾಲ್ಯೂ ಇಸ್ 12. ಸೊ 12 ಸೆಲೆಕ್ಟ್ ಆಯಿತು ಅಂತಂದ್ರೆ ಅದರ ಕರೆಸ್ಪಾಂಡಿಂಗ್ ನೋಡಿ ಸಿ. ಸೊ ಸಿ ಕೂಡ ಇವಾಗ ಟ್ರಾವರ್ಸ್ ಆಯಿತು. ಈಗ ನಾನು ಸಿ ಇಂದ ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. ಸಿ ಇಂದ ನಾನು ಕೇವಲ ಒಂದೇ ಒಂದು ಔಟ್ ಗೋಯಿಂಗ್ ಎಡ್ಜ್ ಇರೋದು. ನಾನು ನೆನಪಿರ್ಲಿ ಹೋಗ್ಬೇಕಾಗಿರುವಂತದ್ದು ನಾನ್ ಟ್ರಾವರ್ಸ್ಡ್ ನೋಡ್. ಅಂದ್ರೆ ಯಾವ ನೋಡು ಟ್ರಾವರ್ಸ್ ಆಗಿ ಇಲ್ಲಿ ಬರ್ದಿರಲ್ವಲ್ಲ ಆ ನೋಡಿಗೆ ಮಾತ್ರ ಹೋಗೋದಕ್ಕಾಗದು. ಈಗ ಎಡ್ಜ್ ಇದೆ ಅಂತ ನಾನು ಡಿ ಹೋಗೋದಕ್ಕಾಗಲ್ಲ, ಯಾಕೆ ಡಿ ಆಲ್ರೆಡಿ ಇಲ್ಲಿ ಟ್ರಾವರ್ಸ್ ಆಗಿದೆ. ಯಾವುದು ಅನ್ಟ್ರಾವರ್ಸ್ಡ್ ನೋಡ್ ಇರುತ್ತೆ ಅದಕ್ಕೆ ಮಾತ್ರ. ಈ ಇಸ್ ಎ ಅನ್ಟ್ರಾವರ್ಸ್ಡ್ ನೋಡ್. ಸೊ ಸಿ ಇಂದ ಹೀಗೆ ಎಡ್ಜ್ ಇರೋದ್ರಿಂದ ಹೋಗ್ತಾ ಇದ್ದೀನಿ. ಸಿ ಇದು ಇವಾಗ ವ್ಯಾಲ್ಯೂ ಎಷ್ಟಿದೆ 12 ಪ್ಲಸ್ ಸಿ ಇಂದ ಹೀಗೆ ಬರೋದಕ್ಕೆ ಕಾಸ್ಟ್ ಎಷ್ಟು 6. ಇದು ಇವಾಗ ಇನಿಷಿಯಲ್ ವ್ಯಾಲ್ಯೂ ಇಸ್ ಇನ್ಫಿನಿಟಿ. 12 ಪ್ಲಸ್ 6 ಇಸ್ 18. 18 ಚಿಕ್ಕದ ಇನ್ಫಿನಿಟಿ ಚಿಕ್ಕದ 18 ಇಸ್ ದ ಸ್ಮಾಲರ್ ಒನ್. ಸೊ ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ ಮಾಡ್ಕೊಳ್ಳಿ. 0, 9, 12 ನೆಕ್ಸ್ಟ್ 7. ಇವಾಗ ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದ್ರಿಂದ ಅದೇ ಸೆಲೆಕ್ಟ್ ಆಗುತ್ತೆ. ಅದರ ರೆಸ್ಪೆಕ್ಟಿವ್ ನೋಡ್ ಈಸ್ ಇ. ಸೊ ಇವಾಗ ಪ್ರಾಬ್ಲಮ್ ಎಂಡ್ ಆಯ್ತು. ನಾನೇನು ಹೇಳಿದ್ದೆ, ಒಂದು ಸೋರ್ಸ್ ನೋಡಿಂದ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್, ಅದು ಡೈಜೆಸ್ಟರ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡ್ತೀವಿ ಅಂತ ನೋಡಿ. ಎ ಇಸ್ ದ ಸೋರ್ಸ್ ನೋಡ್ ಅಲ್ವಾ. ಎ ಇಂದ ನಾನು ಇವಾಗ ನೋಡ್ತಾ ಹೋದ್ರೆ ಎ ಇಂದ ಎ ಗೆ ಇರುವಂತಹ ಶಾರ್ಟೆಸ್ಟ್ ಪಾತ್ ಇಸ್ 0. ಎ ಇಂದ ಬಿ ಗೆ 9, ಎ ಇಂದ ಸಿ ಗೆ 12, ಎ ಇಂದ ಡಿ ಗೆ 7, ಎ ಇಂದ ಇ ಗೆ 18. ಸೊ ಒಂದು ಸೋರ್ಸ್ ನೋಡಿಂದ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿದಿದ್ದೀವಿ. ಸೊ ಇದೇ ರೀತಿ ಎಲ್ಲಾ ಮಾಡೆಲ್ ಪೇಪರ್ಗಳ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಅದರದ್ದು ಫುಲ್ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಎಲ್ಲಾ ಪ್ರಾಬ್ಲಮ್ಗಳು ಇದೆ. ಇದೇ ಡೈಜೆಸ್ಟರ್ ಅಲ್ಗಾರಿದಮ್ದು ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳಿವೆ ಮಾಡೆಲ್ ಪೇಪರ್ ಅಲ್ಲಿ. ಸೊ ಅವುಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.